ವಿಡಿಯೋ ಬಂದಿರೋಂಥ ಶೋಭಾ ಜೈ ವಿಡಿಯೋದಲ್ಲಿ ಶೋಭಾ ಪೊಲೀಸ್ ಅವ್ರ ಕೈಗೆ ಸಿಗಾಕೊಂಡಿದ್ದಾಳೆ. ಆ ಪೊಲೀಸ್ ಯಾರು ಅಂದರೆ ಮಧು ಅವರಪ್ಪ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತು. ಆದರೆ ಶೋಭಾ ಮತ್ತು ಜೈ ಮಧು ಮನೆಗೆ ಹೋಗಿದ್ದಾರೆ, ಅದನ್ನು ನಾನು ಮರ್ತು ಬಿಟ್ಟಿದ್ದೆ. ಸೊ ಅದು ಕನ್ಫ್ಯೂಸ್ ಆಗಿತ್ತು, ಏನೋ ಗೊತ್ತಿಲ್ಲ ನನಗೆ. ಸೊ ಮರ್ತು ಬಿಟ್ಟಿದ್ದೀನಿ. ಸ್ಟೋರಿ ಮಾತ್ರ ಇವತ್ತಿನ ವಿಡಿಯೋ ಏನಿದೆ ಅದನ್ನು ಮಾತ್ರ ನಾನು ನಿನ್ನೆ ಅದನ್ನು ಕ್ರಿಯೇಟ್ ಮಾಡಿದೆ. ಹಾಗಾಗಿ ಅವರು ಪೊಲೀಸ್ ಏನು ಮಾಡಿದ್ದಾರೆ, ಶೋಭಾ ಯಾರು ಅಂತಲೇ ಗೊತ್ತಿಲ್ಲ, ಅಪರಿಚಿತವ್ರ ಥರ ಅವ್ರ ಜೊತೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈಗ ಎಡಿಟ್ ಮಾಡಬೇಕಾದ್ರೆ ನನಗದು ಮೈಂಡಿಗೆ ಬಂತು. ಸೊ ಆಲ್ರೆಡಿ ಶೋಭಾ ಜೈ ಇಬ್ಬರು ಅವ್ರ ಮನೆಗೆ ಹೋಗಿದ್ದಾರೆ, ತಂದೆ ತಾಯಿ ಜೊತೆ ಕುತ್ಕೊಂಡು ಮಾತಾಡಿದ್ದಾರೆ, ಅವ್ರ ಮನೇಲಿ ಊಟ ಮಾಡಿದ್ದಾರೆ, ಬಾಗ್ನ ಕೂಡ ತೊಗೊಂಬಂದಿದ್ದಾಳೆ ಶೋಭಾ. ಹಾಗಾಗಿ ಶೋಭಾ ಪೊಲೀಸ್ ಅವ್ರಿಗೆ ಗೊತ್ತು. ಸೊ ಅದು ಸ್ಟೋರಿ ಬೇರೆ ಥರ ಹೋಗಬೇಕಾಗಿತ್ತು, ನಾನು ಅದನ್ನು ಮರೆತುಬಿಟ್ಟು ಪೊಲೀಸ್ ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ಥರ ಅವ್ರ ಜೊತೆ ಮಾತಾಡಿದ್ದಾರೆ. ಸೊ ಈಗ ಜೈ ಬಂದಾಗ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಸ್ಟೋರಿ ಚೇಂಜ್ ಇರುತ್ತೆ, ಕನ್ಫ್ಯೂಸ್ ಆಗೋಗ್ಬೇಡಿ, ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ ನಾನು. ಅಲ್ಲ ಕಣೆ ಹೇಮಾ, ಇವಳು ನೋಡಿದ್ರೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಈಗ ಜೈ ಬಂದು ಕೇಳಿದ್ರೆ ಏನೇ ಹೇಳ್ತೀಯಾ? ಏನದಕ್ಕೆ ನೀನು ಎಲ್ಲಾನು ನೀನು ಏನು ಹೇಳ್ತೀಯ ಅಂತ ನನಗೆ ಕೇಳಿದ್ರೆ ನಾನೇನು ಹೇಳಿ ನೀವೇ ನನಗೇನಾದರೂ ಐಡಿಯಾ ಕೊಡಿ. ನೀನೊಂದು ಕೆಲಸ ಮಾಡಿ ಹೇಮಾ, ಜೈ ಬಂದಮೇಲೆ ಹೆಂಗಿದ್ರು ನೀನು ಬಿಡಲ್ಲ, ಹೇಗಾದ್ರೂ ಮಾಡಿ ನಿನ್ನ ಮನೆಯಿಂದ ಆಚೆ ಆದರೂ ಆಗ್ತಾನೆ. ಇಷ್ಟೇ ದೊಡ್ಡ ಕೆಲಸ ಮಾಡಿದ್ಯಂತೆ, ಇನ್ನೊಂದು ಸಣ್ಣ ಕೆಲಸ ಮಾಡೋದು ನಿನಗೆ ದೊಡ್ಡ ವಿಷಯ ಅಲ್ಲ. ಏನಕ್ಕೆ ಹೇಳ್ತಾ ಇದೆಯಾ? ಹೌದು ಏಮ್ಮ, ನಾನು ಹೇಳೋ ಈ ಒಂದು ಚಿಕ್ಕ ಕೆಲಸನ ನೀನು ರಿವರ್ಸ್ ಹೊಡಿ. ಏನು ಗೊತ್ತಾ, ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ ಕಣೆ. ಅದೇನು ಹೇಳೋದಕ್ಕೆ, ಹೆಂಗಿದ್ರು ಅವ್ನು ಬಂದು ಮನೇಲಿ ಗಲಾಟೆ ಮಾಡೇ ಮಾಡ್ತಾನೆ. ನೀನು ಇವಾಗ ಒಂದು ಕೆಲಸ ಮಾಡಿಬಿಡು. ಈಗಿದ್ರು ಅವಳು ಹೇಳ್ತಾಳೆ, ಅತ್ತೆ ನನಗೆ ಹೊಡೆದ್ರು, ಮನೆಯಿಂದ ಆಚೆ ಹಾಕಿದ್ರು ಅಂತ. ಆಗ ನೀನು ಉಲ್ಟಾ ಹೊಡೆದ್ಬಿಡು. ಅದೇ ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲ್ಲದಕ್ಕೆ ನೀನು ಏಮ್ಮ, ನಿನ್ಗೆ ಅಷ್ಟು ತಲೆ ಹೊಡಿಯಲ್ವಾ? ನಾನೇನು ನಿನ್ನ ಮಗನ ನೋಡಿ ಮದುವೆ ಮಾಡ್ಕೊಂಡು ಬಂದಿಲ್ಲ, ಈ ಆಸ್ತಿ ಅಂತಸ್ತನ್ನ ನೋಡಿ ಮದುವೆ ಮಾಡ್ಕೊಂಡು ಬಂದಿರೋದು. ಈ ಮನೇಲಿ ನಾನು ರಾಣಿ ಥರ ಇರಬೇಕು. ನಿಮ್ಮ ಮಗನ ಮೇಲೆ ನನಗೆ ಕಿಂಚಿತ್ತು ಪ್ರೀತಿ ಇಲ್ಲ. ಈ ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬರ್ಕೊಟ್ರೆ ನಾನು ಈ ಮನೇಲಿ ಇರ್ತೀನಿ, ಇಲ್ಲ ಅಂದರೆ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟೆ ಹೋದ್ಲು ಅಂತ ಹೇಳು. ಅದಕ್ಕೆ ಸೂಪರ್, ಅದಕ್ಕೆ ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾ. ಆಗಿದ್ದಾಗೋಗ್ಲಿ ಹೇಮಾ, ಅವಳೇನು ನಿನ್ನ ಸ್ವಂತ ಸೊಸೆನಾ? ಮುದ್ದು ಮಾಡಿ ಮನೇಲಿ ಇರಿಸ್ಕೊಳಕ್ಕೆ ಹೋದ್ರೆ ಅವಳೇ ಹೋದ್ಲು. ಇವನು ಅಷ್ಟೇ ಕಣೆ, ನೋಡೆ ಇವನು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಅಷ್ಟೇ, ಇಲ್ಲ ಅಂದರೆ ಹೇಗಾದ್ರೂ ಮಾಡಿ ನಿನ್ನ ಗಂಡನ ತಲೆ ಸವರ್ಬಿಟ್ಟು ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಬರ್ಸ್ಕೊಂಬಿಡಿ. ಅದೇಗದಕ್ಕೆ ಸಾಧ್ಯ? ಆಸ್ತಿ ಎಲ್ಲ ನಮ್ಮ ಅತ್ತೆ ಹೆಸರಲ್ಲಿದೆ. ನಮ್ಮ ಅತ್ತೆ ಸಾಯೋವರೆಗೂ ಅದನ್ನೇನು ಮಾಡೋಕ್ಕಾಗಲ್ಲ ನಾವು. ಒಂದು ವೇಳೆ ನಮ್ಮ ಅತ್ತೆ ಸತ್ರೂ ಆಸ್ತಿ ಎಲ್ಲ ಮಗನ ಹೆಸ್ರಿಗೆ ಹೋಗುತ್ತೆ, ಅಂದರೆ ನನ್ನ ಗಂಡನ ಹೆಸ್ರಿಗೆ ಬರುತ್ತೆ. ನನ್ನ ಗಂಡ ಅಂತೂ ಜೈ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅವ್ನು ಸಾಯೋದಕ್ಕಿಂತ ಮುಂಚೆನೇ ಇವನ ಹೆಸ್ರಾಗೆಲ್ಲನೂ ವಿಲ್ ಮಾಡಿ ಇಟ್ಬಿಡ್ತಾನೆ ಅದಕ್ಕೆ. ಹಾಗಂತೀಯಾ? ಮತ್ತೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ಇನ್ನೇನು ಕತ್ಗೆ? ಇನ್ನೇನಾದರೂ ಜೈಗೊಂದು ಮಗ ಆಗ್ಬಿಡ್ತು ಅಂದರೆ 18 ವರ್ಷ ತುಂಬುವವರೆಗೂ ಈ ಆಸ್ತಿನ ಯಾರು ಮುಟ್ಟಬಾರ್ದು ಅಂತ ಮಗಿನ ಹೆಸರಲ್ಲಿ ಇಟ್ಬಿಡ್ತಾನೆ ಕಣತ್ಗೆ ನನ್ನ ಗಂಡ. ಅಷ್ಟು ತಲೆಕೆಟ್ಟವನು. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು. ಇರೋ ತಕ್ಕ ಇದ್ದು ಬಂದು ಒಂದು ಮಾತಾದ್ರೆ ಬೊಗಳಕ್ಕಾಗ್ತಾರಲ್ವ ತವ್ರ ಮನೆಗೆ ನೀನು? ಏನು ಇಲ್ಲದೆ ಏನಕ್ಕೋಸ್ಕರ ಇಷ್ಟೊಂದೆಲ್ಲ ಇವಾಗ ಒದ್ದಾಡಬೇಕು? ಈಗ ನನಗೇನು ಮಾಡು ಅಂತೀಯ ಅತ್ತಿಗೆ? ನೋಡೆ, ಜೈ ಒಂದಲ್ಲ ಎರಡಲ್ಲ 10 ಮದುವೆ ಮಾಡ್ಕೊಂಡಿ, ನನಗೆ ಅವಶ್ಯಕತೆ ಇಲ್ಲ ಕಣೆ. ನನ್ನ ಮಗಳು ಈ ಮನೆಗೆ ವಾರಸ್ದಾರನ್ನು ಕೊಡಬೇಕು, ಈ ಆಸ್ತಿ ಎಲ್ಲ ನನ್ನ ಮೊಮ್ಮಗನ ಹೆಸರಿಗೆ ಬರಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ. ಅದೇ ಆಸೆಲೆ ನಾನು ಅಲ್ವಾ ಅದಕ್ಕೆ ಇದ್ದಿದ್ದು. ಆದರೆ ಇವನು ನೋಡಿದ್ರೆ ಇವಳನ್ನ ಬಿಟ್ಟು ಕದ್ಲಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ. ಒಂದು ಕೆಲಸ ಮಾಡಿಬಿಟ್ಟೆ, ಅವಳು ಇದ್ರೆ ತಾನೇ ಇವನು ಅವಳಿಂದ ಬಾಲ ಥರ ಸುತ್ತೋದು. ಅವಳು ಇಲ್ಲ ಅಂದರೆ ಏನು ಮಾಡ್ತಾನೆ ಇವನು? ಕಣ್ಣು ಮುಚ್ಕೊಂಡು ನನ್ನ ಮಗಳಿಗೆ ತಾಳಿ ಕಟ್ತಾನೆ. ಆಗ ನೀನಲ್ಲ ಆ ಬ್ರಹ್ಮ ಬಂದರೂ ಏನು ಮಾಡೋಕ್ಕಾಗಲ್ಲ, ಸಂಸಾರ ಮಾಡಲೇಬೇಕಾಗುತ್ತೆ. ಅವಾಗ ನೀವು ಚೆನ್ನಾಗಿರ್ತೀರ, ಸಂಸಾರನೂ ಚೆನ್ನಾಗಿರುತ್ತೆ, ಆಸ್ತಿನೂ ಉಳ್ಕೊಳ್ಳುತ್ತೆ. ಸುಮ್ಮನೆ ಯಾರೋ ದಿಕ್ಕು ದೇಶ ಇದ್ದಾರಣ್ಣ ಸೊಸೆ ಮಾಡ್ಕೊಂಬಂದ್ಬಿಟ್ಟು ಆಸ್ತಿ ಎಲ್ಲ ಅವ್ರಿಗೆ ಸೇರ್ಕೊಳ್ಳೋಂಗೆ, ಅವ್ರ ಮೊಮ್ಮಕ್ಳಿಗೆ ಸೇರ್ಕೊಳ್ಳೋಂಗೆ ಮಾಡ್ತಾ ಇದೆಯಾ? ನಿನಗೇನು ತಲೆನೇ ಇಲ್ಲ ಕಣೆ. ನೀನು ಹೇಳೋದು ಯಾಕೋ ನನಗೆ ಸರಿ ಅಂತಲೇ ಅನ್ನಿಸ್ತಾ ಇದೆ ಅದಕ್ಕೆ. ಆದರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ವಲ್ಲ ಅದಕ್ಕೆ. ನೋಡಿ ಹೇಮಾ, ಯೋಚನೆ ಮಾಡು. ನಾನು 1000 ಸರಿ ಹೇಳ್ದೆ ಕಣದಕ್ಕೆ, ಬೇಡ ಬೇಡ ಈ ಮದುವೆ ಬೇಡ ಬೇಡ ಅಂತ ಮನೇಲೆಲ್ಲ ಜಗಳ ಮಾಡಿದ್ರು ಬಲವಂತವಾಗಿ ಆ ಹುಡುಗಿನ ಇಷ್ಟಪಟ್ಟು ಕರ್ಕೊಂಬಂದ್ಬಿಟ್ಟ. ಹಿಂಗೆಲ್ಲ ಮುಂದೆ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಕಣದಕ್ಕೆ. ಅದರಂತೆ ನಾನು ನಡ್ಕೊತಾ ಇದ್ದೀನಿ ಅಷ್ಟೇ. ಇದ್ರಲ್ಲಿ ನನ್ನ ತಪ್ಪೇನಿಲ್ಲ, ತಪ್ಪೆಲ್ಲ ಇವ್ರದೇ. ನಾನು ಬೇಡ ಅಂದಮೇಲೆ ಯಾಕೆ ಕಟ್ಕೊಂಬರ್ಬೇಕು? ನನಗೆ ಸೊಸೆ ಆಗ್ಬರೋಳು, ನಾನು ಇಷ್ಟಪಟ್ಟವನ್ನ ಕಟ್ಕೊಂಬರ್ಬೇಕು. ಇವನು ಇಷ್ಟಪಟ್ಟಿರೋಣ ಯಾವಣ ಕರ್ಕೊಬಂದ್ಬಿಟ್ಟು ಈಗ ಆಸ್ತಿ ಅಂತಸ್ತಿಗೆಲ್ಲ ಯಾರು ಜವಾಬ್ದಾರು? ಇಷ್ಟಕ್ಕೂ ಜೈ ಒಬ್ಬ ಈ ಮನೇಲಿ ಟೆಂಪ್ರವರಿ ಅಷ್ಟೇ. ಇರೋ ಲೆಕ್ಕ ಹೇಳಬೇಕು ಅಂದರೆ ಈ ಆಸ್ತಿ ಎಲ್ಲ ಐಶು ಹೆಸ್ರಿಗೆ ಬರೀಬೇಕು. ಅಂಥದ್ರಲ್ಲಿ ನನ್ನ ಗಂಡ ಯಾವಾಗ ನೋಡಿದ್ರು ಜೈ ಜೈ ಅಂತ ಹೇಳ್ತಾ ಇರ್ತಾನೆ. ಇನ್ನೇನಾದ್ರೂ ಅವನಿಗೆ ಮಗು ಆಯಿತು ಅಂತಂದರೆ ಎಲ್ಲ ಅವನ ಮಗುನ ಹೆಸರಿಗೆ ಬರೆಯೋದೇನದಕ್ಕೆ? ನಾನು ನಿಮ್ಗೆ ಅದನ್ನೇ ಹೇಮ ಹೇಳ್ತಾ ಇರೋದು, ತಲೆ ಕೆಟ್ಟೊಳಗೆ ಮಾತಾಡ್ಬೇಡ. ಒಂದು ಮಾನಸಿ ಈ ಮನೆ ಸೊಸೆ ಆಗಬೇಕು, ಇಲ್ಲ ಐಶು ನನ್ನ ಮನೆ ಸೊಸೆ ಆಗಬೇಕು. ಆವಾಗಲೇ ಈ ಸಮಸ್ಯೆಗೆಲ್ಲ ಒಂದು ಪರಿಹಾರ ಸಿಗೋದು. ಆಸ್ತಿ ಎಲ್ಲನೂ ನಾವು ಅಂದ್ಕೊಂಡಂಗೆ ನಮ್ಮ ಹೆಸರಿಗೆ ಆಗುತ್ತೆ. ಆವಾಗ ನಾವು ಹೆಂಗೆ ಬೇಕಾದರೂ ಆಟ ಆಡ್ಬೋದು. ಅಮ್ಮ, ಎಲ್ಲೋಗಿದ್ರಿ ನೀವಿಬ್ರು? ಐಶು ಎಲ್ಲೇ ಅವಳು?
ಅದಕ್ಕೆ ಮೇಲೆ ಕೈ ಮಾಡಿದ್ದು ಅಲ್ಲದೆ ಮನೆಯಿಂದ ಆಚೆ ಓಡಿಸಿ ಈಗ ನನ್ನನ್ನೇ ಕೇಳ್ತಾ ಇದ್ದೆ ಎಲ್ಲಿ ಅವಳು ಅಂತ. ಅಣ್ಣ ಮನೆಗೆ ಬರ್ಲಿ ಇವತ್ತು ನಿಮ್ಮಿಬ್ಬರಿಗೂ ಇದೆ. ಎಲ್ಲೇ ಹೋದ ನಿಮ್ಮ ಅಣ್ಣ ಅಂತ ಅನ್ನಿಸ್ಕೊಂಡನು. ಛೀ, ಸ್ವಂತ ನೀನ್ ಸೊಸೆ ಮೇಲೆ ಕೈ ಮಾಡ್ತೀಯಲ್ಲಮ್ಮ ನೀನು. ಏನು ಅನ್ಸಲ್ವ ನಿನಗೆ ಸ್ವಲ್ಪನು? ಅದು ಸ್ವಂತ ನಿನ್ ಮಗನ ಹೆಂಡತಿ ಮೇಲೆ. ಮುಚ್ಚೆ ಬಾಯಿ ಸಾಕು. ಯಾರೇ ಸೊಸೆ? ಬಾಯಿ ಮುಚ್ಕೊಂಡಿದ್ರೆ ಸರಿ ನೀನು, ಇಲ್ಲ ಅಂದ್ರೆ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ನಿನ್ನನ್ನ. ನಿನ್ನ ನನ್ನ ತಾಯಿ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗ್ತಾ ಇದೆ. ಪಾಪ ಅತ್ತಿಗೆ ಎಲ್ಲೋದ್ರು ಏನು ಕತ್ಲಲ್ಲಿ ಎಲ್ಲಾದ್ರೂ ಹೋಗಿ ಹಾಳು ಬಿದ್ದು ಸಾಯ್ಲಿ ಬಿಡಿ. ನಿನಗೆ ಯಾಕೆ ಬೇಕಾವೆಲ್ಲ ಉಸಾಬ್ರಿ? ಬಾಯಿ ಮುಚ್ಕೊಂಡು ಬಿದ್ದಿರು ಮನೇಲಿ, ಹೇಳ್ದಂಗೆ ಕೇಳ್ಕೊಂಡು ನೀನು. ಹೇಮಾ, ಇವಳು ಹೆಂಗಿದ್ರು ಅವ್ರ ಅಣ್ಣ ಬಂದ್ಮೇಲೆ ಬಾಯಿ ಬಿಟ್ಟೇ ಬಿಡ್ತಾಳೆ ಕಡೆ. ಹೇಗಾದ್ರೂ ಮಾಡಿ ಇವಳನ್ನ ಮಟ್ಟ ಹಾಕು ಹೇಳ್ತೀನಿ. ಅಮ್ಮ ಬಿಡಮ್ಮ, ಕೂದಲು ಬಿಡಮ್ಮ ನೀನ್ ಫಸ್ಟು. ಹೇಳ್ತೇನೆ, ನಿಮ್ಮ ಅಣ್ಣ ಬಂದ್ಮೇಲೆ ಎಲ್ಲ ಹೇಳ್ತೀಯಾ? ನಡಿ, ಇವತ್ತೇ ನಿನ್ನನ್ನು ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ. ಅಮ್ಮ ಬಿಡಮ್ಮ, ನನ್ಗೇನು ಮಾಡ್ಬಿಡಮ್ಮ ಪ್ಲೀಸ್ ಅಮ್ಮ. ಹೇಳ್ತೇನೆ ನಿಮ್ಮ ಅಣ್ಣ ಬಂದ್ಮೇಲೆ. ನೋಡೆ ಐಶು, ಹೇಳ್ತಾ ಇದ್ದೀನಿ ಒಂದಂತ ತಿಳ್ಕೊ. ನಿಮ್ಮ ಅಣ್ಣ ಬಂದ ಮೇಲೆ ಏನಾದ್ರೂ ಎಲ್ಲ ಸತ್ಯ ಬಾಯಿ ಬಿಟ್ಟೆ ಅಂತ ಇಟ್ಕೋ, ನಿಮ್ಮತ್ಕೆನ ಜೀವಂತವಾಗಿರೋದಕ್ಕೆ ನಾನು ಬಿಡಲ್ಲ. ಏನು, ಅತ್ಗೆನ ಜೀವಂತವಾಗಿರಕ್ ಬಿಡೋದಿಲ್ವಾ? ಹೌದು ಕಣೆ, ಹೇಳ್ತಾರದು ಅರ್ಥ ಆಗ್ತಿಲ್ವಾ ನಿಮ್ಗೆ? ನೋಡು, ನಿಮ್ಮ ಅಣ್ಣ ಬಂದ ತಕ್ಷಣ ಏನಾದ್ರೂ ಇಲ್ಲಿ ನಡೆದಿರೋ ವಿಷಯ ಎಲ್ಲ ಏನಾದ್ರೂ ಹೇಳಿದ್ಯಾ ಅಂತ ಅಂದ್ರೆ ನಿನ್ನನ್ನು ಉಳಿಸಲ್ಲ, ಜೊತೆಗೆ ನಿಮ್ಮತ್ತಿಗೆನೂ ಉಳಿಸಲ್ಲ ನಾನು. ಎಂತ ಕೆಟ್ಟ ತಾಯಿ ನೀನು. ಹೇಳ್ತೀಯೇನೆ? ಪಾಪ, ಯಾಕೆ ಮಾತಿಗೆ ಮೇಲೆ ಅಷ್ಟೊಂದು ಕೋಪ ನಿನ್ಗೆ? ಅವ್ರು ಏನು ಅನ್ಯಾಯ ಮಾಡಿದ್ದಾರೆ ನಿನ್ಗೆ? ನೋಡಿ ಐಶು, ಈ ಮನೇಲಿ ಏನ್ ನಡೀತಾ ಇದೆ, ಏನ್ ಬಿಡ್ತಾ ಇದೆ ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ಸುಮ್ಮನೆ ನೀನು ಏನ್ ನೋಡಿದ್ರು ನೋಡದೇ ಇರೋ ತರ ಬಾಯಿ ಮುಚ್ಕೊಂಡಿದ್ರೆ ನಿನಗೆ ಒಳ್ಳೇದು, ನಿನ್ನ ಅತ್ತಿಗೆಗೂ ಒಳ್ಳೇದು. ಇಲ್ಲ ಅಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೇಳ್ತೀಯೇನೆ? ಹೇಳಿ ಬಿಡೆ ಹೇಮಾ, ಗೊತ್ತಾಯ್ತಲ್ಲ ಏನ್ ಮಾಡ್ಬೇಕು ಅನ್ನೋದು. ನೋಡಿ ಐಶು, ನಿಮ್ಮ ಅಣ್ಣ ಬಂದು ಕೇಳಿದ್ರೆ ಏನು ಗೊತ್ತಿಲ್ಲ ಅಣ್ಣ, ಅತ್ತಿಗೆದು ಏನೋ ತಪ್ಪಿರ್ಬೇಕು ಅಂತ ಬೊಗಳ್ಬೇಕು. ಇಲ್ಲ ಅಂದ್ರೆ ಹೇಳ್ತೀಯೇನೆ, ಬಾಯಿ ಬಿಡೆ. ನಿನ್ನ ಅತ್ತಿಗೆ ಜೀವಂತವಾಗಿರ್ಬೇಕು ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ಹೇಮಾ, ಇದ್ರ ಮೇಲೆ ಅವಳಿಷ್ಟ. ಬಾರೆ ಹೋಗೋಣ. ಸೀಮಿಗಿಲ್ದೇ ಇರೋರು, ಅತ್ತಿಗೆ ಅಂತೆ ಅಣ್ಣ ಅಂತೆ. ನಾನೇನ್ ಮಾಡ್ಲಿ ಈಗ? ಅಣ್ಣ ಬಂದ್ರೆ ಏನ್ ಹೇಳೋದು? ಯಾಕೆ ತರ ಆಡ್ತಿದ್ದಾರೆ ಇವರು? ನಾನೇನಾದ್ರೂ ಅಣ್ಣಂಗೆ ಹೇಳ್ಬಿಟ್ರೆ ಇವ್ರ ಅದಕ್ಕೆನ ಜೀವಂತವಾಗಿರೋಕ್ ಬಿಡೋದಿಲ್ಲ. ಇಲ್ಲ, ಹಾಗ ಆಗ್ಬಾರ್ದು. ಅದಕ್ಕೆ ಚೆನ್ನಾಗಿರ್ಬೇಕು, ಅದಕ್ಕೆ ನಮ್ ಜೊತೆ ಯಾವಾಗ್ಲೂ ಇರ್ಬೇಕು, ಅದಕ್ಕೆ ಏನು ಆಗ್ಬಾರ್ದು. ನಾನೇನಾದ್ರೂ ಈ ವಿಷಯ ಎಲ್ಲ ಅಣ್ಣಂಗೆ ಹೇಳ್ಬಿಟ್ರೆ ತುಂಬಾ ದೊಡ್ಡ ರಾಧ ಅಂತಾನೆ ಮಾಡಕ್ ಬಿಡ್ತಾನೆ. ನಾನು ಹೇಳ್ದೆ ಇರೋದೇ ಒಳ್ಳೇದು. ಮೊದ್ಲೇ ಇವರಿಬ್ರು ಸರಿ ಇಲ್ಲ, ಹೇಳ್ದಾಗೆ ಮಾಡ್ತಾರೆ. ಅದಕ್ಕೆ ಏನಾದ್ರೂ ಮಾಡ್ಬಿಟ್ರೆ ಅಯ್ಯೋ ದೇವ್ರೆ, ಅಣ್ಣನ ಜೀವಂತವಾಗಿರಲ್ಲ. ದೇವ್ರೆ, ಹೇಗಾದ್ರೂ ಮಾಡಿ ನಮ್ಮ ಅಣ್ಣ ಅದಕ್ಕೆನ ಇವರಿಂದ ನೀನೇ ಕಾಪಾಡಪ್ಪ. ಏನಮ್ಮ ಶೋಭಾ, ಇಷ್ಟಕ್ಕೆಲ್ಲ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬರೋದಾ? ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂಕಲ್, ಅದಕ್ಕೆ ಬಂದ್ಬಿಟ್ಟೆ. ಜೈ, ಥ್ಯಾಂಕ್ಸ್ ಅಂಕಲ್. ಜೈ, ನೀನು ಈ ಥರ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಸಾರಿ ಅಂಕಲ್, ಬೈ ಮಿಸ್ಟೇಕಾಗಿ ಈ ಥರ ಆಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಅಲ್ಲ ಜೈ, ಮಿಸ್ಟೇಕ್ ಅಂತ ಹೇಗೆ ಹೇಳ್ತೀಯ ನೀನು? ಅಲ್ಲ, ಒಂದು ಹೆಣ್ಮಗಳನ್ನ ಇಷ್ಟೊತ್ತಡಿ ಹೊರಗಡೆ ಕಳಿಸ್ಬೇಕು ಅಂದರೆ ಹೊರಗಡೆ ಜನ ನೋಡಿದ್ರೆ ಏನಂತಾರೆ? ಸ್ವಲ್ಪನ ಭಯನೇ ಇಲ್ವಾ ನಿಮಗೆ? ಏನೋ ಗೊತ್ತಿಲ್ಲದೆ ಆಗೋಯ್ತು ಅಂಕಲ್, ಕ್ಷಮಿಸಿ. ಹೇಳು ಜೈ, ಏನಾದರೂ ಬಗೆಹರ್ಸೋಕ್ಕಾಗದೇ ಇರೋಂಥ ಸಮಸ್ಯೆನಾ ನಿಮ್ಮಿಬ್ಬರ ಮಧ್ಯೆ? ಚೇಚಿ, ಆ ಥರ ಎಲ್ಲ ಏನಿಲ್ಲ ಅಂಕಲ್, ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ. ಮನೇಲಿ ಸ್ವಲ್ಪ ಅಮ್ಮ ಏನಾದರೂ ಅಂದ್ರ? ಅದು ಅವರಿಬ್ಬರ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಅಂಕಲ್. ಸೊ ಹಂಗಾಗಿ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ. ಸರಿ, ಬೇಗ ಮನೆಗೆ ಕರ್ಕೊಂಡು ಹೋಗು. ತುಂಬ ಥ್ಯಾಂಕ್ಸ್ ಅಂಕಲ್, ಇಷ್ಟೊತ್ತಲ್ಲಿ ಶೋಭಾನ ಸೇವ್ ಮಾಡಿದ್ದಕ್ಕೆ. ಹೊರಗಡೆ ಪ್ರಪಂಚ ಹೇಗಿದೆ ಅಂತ ನಿನಗೂ ಗೊತ್ತಲ್ವ ಜೈ? ಈ ಥರ ಫುಟ್ಪಾತ್ ಮೇಲೆಲ್ಲ ಹೆಣ್ಮಕ್ಳನ್ನ ಬಿಡೋದು ಅಷ್ಟು ಸರಿ ಇಲ್ಲ. ಗೊತ್ತಿಲ್ಲದೆ ಆಗಿದೆ ಅಂಕಲ್, ನೆಕ್ಸ್ಟ್ ಟೈಮ್ ಈ ಥರ ಆಗದೇ ಇರೋ ಥರ ನೋಡ್ಕೊತೀನಿ. ಪಾಪ ಹುಡುಗಿ ಎಲ್ಲಿ ಹೋಗ್ಬೇಕು ಅಂತನೋ ಗೊತ್ತಾಗದೆ ಏನು ಮಾಡ್ತಾರೆ? ಒಂದು ವೇಳೆ ನಾನು ಬಂದಿಲ್ಲ ಅಂತಿದ್ರೆ ಏನಾಗ್ತಿತ್ತು ಪರಿಣಾಮ ಹೇಳು? ಎಲ್ಲಿ ಹೋಗ್ಬೇಕು ಈ ಕತ್ಲಲ್ಲ ಮಗು? ಗೊತ್ತು ಗುರಿ ಇಲ್ದಿರೋ ಜಾಗದಲ್ಲೆಲ್ಲ ಬಂದ್ಬಿಟ್ಟು ಯಾರ ಮನೇಲಿ ಬಿಟ್ಕೊತಾರೆ ಹೇಳು? ಮೊದಲೇ ಇಲ್ಲೆಲ್ಲ ಜನಗಳು ಸರಿ ಇರಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರು ಜೈ? ನನ್ನಿಂದನೇ ತಪ್ಪಾಗಿದೆ ಅಂಕಲ್, ಕ್ಷಮಿಸಿ. ಅವ್ರದ್ದೇನು ತಪ್ಪಿಲ್ಲ ಅಂಕಲ್, ತಪ್ಪೆಲ್ಲ ನಂದೇ. ನೋಡಮ್ಮ, ತಪ್ಪು ಎಲ್ಲರ ಮನೇಲಿ ನಡೆಯುತ್ತೆ, ನಿಂದೇ ಆಗಿರಲಿ ನಿನ್ನ ಗಂಡಂದೇ ಆಗಿರಲಿ. ಹಾಗಂತ ಕೇಳದೆ ಹೊರಗಡೆ ಬರೋದು ತಪ್ಪಲ್ವೇನಮ್ಮ? ಎಷ್ಟೇ ಸಮಸ್ಯೆ ಇದ್ರೂ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಬಗೆಹರಿಸ್ಕೋಬೇಕು. ಇನ್ಯಾವತ್ತು ಕೇಳಿ ಈ ಥರ ಎಲ್ಲ ಆಚೆ ಬರೋಕ್ಕೆ ಹೋಗ್ಬಿಡಮ್ಮ. ನನಗೆ ಜೈ ಮೇಲೆ ತುಂಬ ಗೌರವ ಇದೆ. ಸೊ ನೀನು ಅವ್ನ ಹೆಂಡತಿ ಆದೋಳು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ನಂದೇ ತಪ್ಪಿದೆ ಅಂಕಲ್, ಇನ್ನು ಸರಿ ಈ ಥರ ಆಗದೆ ಇರೋ ಹಾಗೆ ನೋಡ್ಕೊತೀನಿ, ಕ್ಷಮಿಸಿ. ಜೈ, ಹುಷಾರಾಗಿ ಮನೆ ಕರ್ಕೊಂಡು ಹೋಗು. ತುಂಬ ಥ್ಯಾಂಕ್ಸ್ ಅಂಕಲ್. ಪರವಾಗಿಲ್ಲ ಜೈ, ನನ್ನ ಜಾಗದಲ್ಲಿ ಏನಾದರೂ ಬೇರೆ ಇನ್ಸ್ಪೆಕ್ಟರ್ ಇದ್ದಿದ್ರೆ ಶೋಭಾ ಇಷ್ಟೊತ್ತಲ್ಲಿ ಸ್ಟೇಷನಲ್ಲಿರೋಳು. ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂಕಲ್.
ಸರಿ ಸರಿ ತುಂಬ ಹೊತ್ತಾಯಿತು, ಮಳೆ ಬೇರೆ ಜೋರಾಗಿ ಬರ್ತಾ ಇದೆ, ಮನೆಗೆ ಹೊರಡಿ. ಹೇಳಿದ್ದು ನೆನಪಿದೆಯಲ್ವಾ ಜೈ, ನೆಕ್ಸ್ಟ್ ಟೈಮ್ ಈ ಥರ ಯಾವತ್ತೂ ಆಗಬಾರ್ದು, ಇನ್ಯಾವತ್ತೂ ಈ ಥರ ತಪ್ಪು ನಡಿ ಕೂಡ. ಸರಿ ಅಂಕಲ್.